ಸೊ ಈ ಸೌಜನ್ಯನ ಇಶ್ಯೂಗೆನೇ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ನೀವೇನು ಎತ್ತ ನನಗೇನು ಗೊತ್ತಿಲ್ಲ, ಇವ್ರು ಮಾಡಬೇಕಾಗಿತ್ತೇನೋ, ಇವ್ರಿಗೂ ಹಂಗೆ ಆಗಬೇಕು ಅಂತ ನಾನು ಕಮೆಂಟ್ ಮಾಡಿದೆ ಅಂತ ಹೇಳಿದ್ಲು. ತಂದೆ ಇನ್ನೋಸೆಂಟು, ತಾಯಿ ಇನ್ನೋಸೆಂಟು, 7 ವರ್ಷ ಜೈಲಿಗೆ ಹೋಗ್ತಾರೆ ಇದೇನಾದರೂ ಇದಾದರೆ, 3 ರಿಂದ 7 ವರ್ಷ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ. ಮೊದಲಿಗೆ ಏನಂದರೆ ಇವ್ರಿಗೆ ಅರಿವೇ ಇಲ್ಲ, ನಾವು ಇಂಥವೆಲ್ಲ ಅನ್ಬೋದಾ, ಹಾಕಿದ್ರೆ ಯಾವ ಥರ ಶಿಕ್ಷೆಗೆ ನಾವು ಒಳಗಾಗ್ತೀವಿ. ನೋಡಿ, ಈಗ ರಮ್ಯಾ ಬಗ್ಗೆ ಅಶ್ಲೀಲವಾದಂಥ ಮಾತುಗಳು, ವಿಡಿಯೋಗಳನ್ನ ಎಲ್ಲ ಹಾಕ್ಬಿಟ್ರು. ನೀವು ಹೇಳಿದ್ದು ಕರೆಕ್ಟು, ಸೆಲೆಬ್ರಿಟಿ ಆದರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ ಹಾಗೆ ಅಂತ. ಯಾರಾದರೂ ಮಾಡ್ತಾರೆ, ಸೆಲೆಬ್ರಿಟಿ ಅಂತಲೇ ಅಲ್ಲ, ಅದರ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ ಅಂತ. ಹಾಗೇನಿಲ್ಲಪ್ಪ. ಯಾಕೆ ಉದಾಹರಣೆ ನಾನು ಹೇಳ್ತೀನಿ ಕೇಳಿ, ನಂದೇ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತೀನಿ. ಒಂದಷ್ಟು ಫೇಕ್ ಅಕೌಂಟ್ಗಳು ಆರಂಭಿಕದಿಂದಲೇ ಫೇಕಾ ಒರಿಜಿನಲ್ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಪ್ರೊಫೈಲ್ಸ್ ಗೊತ್ತಾಗ್ಬಿಡುತ್ತೆ ಅದು ಒರಿಜಿನಲ್ ಫೇಕಾ ಅಂತ. ಫೇಕ್ ಅಕೌಂಟ್ಸ್ ಆಗ್ತಾ ಇತ್ತು. ನಾನು ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೆ, ನಂದೇ ಫೋಟೋ ಬಳಸ್ತಾ ಇದ್ರು. ಒಂದು ರಿಯಾಕ್ಟ್ ಮಾಡಿದ್ರು, ಅಂದರೆ ರೆಸ್ಪಾನ್ಸ್ ಮಾಡಿದ್ರು, ನೀವು ಫೋಟೋ ಯಾಕೆ ಹಾಕಕ್ಕೆ ಹೋಗ್ತೀರಿ, ಹಾಕಬೇಡಿ ಫೋಟೋ, ಇಟ್ಸ್ ನಾಟ್ ಸೇಫ್ ನನಗೆ ಹೇಳಿದ್ದು. ಸಾಮಾಜಿಕ ಮಾಧ್ಯಮದಲ್ಲಿರೋರಿಗೆ ಈ ಉತ್ತರ ಅಂತ ಹೇಳಿದ್ರೆ ನಾನು ಅದೇ ಕೇಳಿದೆ. ಇವಾಗ ನಾನು ಸ್ಕ್ರೀನಲ್ಲಿ ಬರ್ತಾ ಇರ್ತೀನಿ, ಅದ್ರದ್ದು ಒಂದು ಫೋಟೋ ತೆಕ್ಕೋಬಹುದು, ಅದನ್ನೂ ಅಪ್ಲೋಡ್ ಮಾಡಬಹುದು, ಯಾವಾಗ ಮಾಡ್ತೀರಾ ಅಂತ. ಆಮೇಲೆ ಅದನ್ನು ಬ್ಲಾಕ್ ಮಾಡಿದ್ರು, ಅಲ್ಲಿಗೆ ಬಿಟ್ಟರು, ಅವನ್ನ ಹಿಡಿಲಿಲ್ಲ, ಅವನಿಗೆ ಶಿಕ್ಷೆ ಆಗಲಿಲ್ಲ, ಸಿಕ್ಕಿಲ್ಲ ಅಂತ ಒಂದು ಕಾರಣ ಕೊಟ್ಟು ಅಲ್ಲಿಗೆ ಮುಗಿಸ್ಬಿಟ್ರು. ಸಿಗ್ತಾರೆ ಯಾಕೆಂದರೆ ನಿಮ್ದು ಯಾವುದೇ ಒಂದು ಐಡೆಂಟಿಟಿ ಪ್ರೂಫ್ ಇಲ್ಲದೆ ನೀವು ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ. ಸೊ ಆ ಮೂಲ ಯಾರಿದೆ ಕಂಡುಹಿಡಿತಾರೆ. 1 ವಾರ ಆಗ್ಬೋದು, ಬಟ್ 10 ದಿವಸ ಆಗ್ಬೋದು. ಅಂದರೆ ಒಂದೇನು ಗೊತ್ತಾ, ಇನ್ನು ಸೈಬರ್ ಕ್ರೈಮ್ಗೆ ನಮ್ಮ ಪೊಲೀಸ್ಗಳನ್ನು ತಯಾರು ಮಾಡಿಲ್ಲ. ಅಷ್ಟು ನಮಗೆ ಇವತ್ತು ಆಗ್ತಾ ಇರೋದೇ ಸೈಬರ್ ಕ್ರೈಮ್ಸು ತುಂಬಾ. ಅಂದರೆ ನಾರ್ಮಲ್ ಆಗಿ ಕ್ರೈಮ್ಸ್ ಆದಾಗ ಪೊಲೀಸ್ಗೆ ಯಾವ ಥರ ಲಾ ಏನು, ಈವನ್ ಸೈಬರ್ ಕ್ರೈಮ್ಸ್ಗೂ ಸಹ ಪನಿಷ್ಮೆಂಟ್ಸ್ಗಳೂ ಸರಿಯಾಗಿ ಕಾನೂನು ಪ್ರಕಾರದಲ್ಲಿ ಇನ್ನೂ ಆಗಿಲ್ಲ. ಈಗ ಇತ್ತೀಚೆಗೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಮೇಲೆ ಈವನ್ ಪೊಲೀಸ್ ಫಾರ್ ದಟ್ ಮ್ಯಾಟರ್ ಅಷ್ಟು ಆದರೂ ಹೆಂಗೆ ಹ್ಯಾಕ್ ಮಾಡ್ತಾರೆ, ಯಾವ್ದು ಇನ್ನು ಅವರೂ ಅಷ್ಟು ಟ್ರೈನ್ ಎಕ್ವಿಪ್ಡ್ ಇಲ್ಲ, ಟ್ರೈನ್ಡ್ ಇಲ್ಲ. ಈಗ ನಮ್ಮದೊಂದು ಸೈಬರ್ ಕ್ರೈಮ್ದು ಒಂದು ಕಮಾಂಡ್ ಆಫೀಸ್ ಹತ್ರ ಈಗಾಗಿದೆ. ಇವಾಗ ಹಂಗೆ ನೋಡಿದ್ರೆ ನೀವು ಇಡೀ ಭಾರತ ದೇಶದಲ್ಲಿ, ಇಂಡಿಯಾದಲ್ಲಿ ಅಂದರೆ ಕರ್ನಾಟಕ ಪೊಲೀಸು ನಂಬರ್ 1 ಸ್ಥಾನ. ನಮ್ಮ ಟೆಕ್ನಾಲಜಿ, ನಮ್ಮ ಇದು ಎಲ್ಲನೂ ಕಂಪೇರ್ ಮಾಡಿದ್ರೆ ವಿ ಆರ್ ಫಾರ್ ಅಹೆಡ್. ಬೇರೆ ರಾಜ್ಯಗಳಿಗಿಂತ ನಾವು ತುಂಬ ಮುಂದೆ ಇದ್ದೀವಿ ತಂತ್ರಜ್ಞಾನದಲ್ಲಿ, ಎಲ್ಲದರಲ್ಲೂ ಸಹ. ಬಟ್ ಆದರೆ ಅಷ್ಟು ಸಾಲದು ಯಾಕಂದರೆ ಇವತ್ತು ಸೈಬರ್ ಕ್ರೈಮ್ಸೇ ಜಾಸ್ತಿ ಆಗಿರೋದು. ಬಟ್ ನಾನು ಹೇಳೋದೇನು ಗೊತ್ತಾ, ನೀವು ಕಂಪ್ಲೇಂಟ್ ಮಾಡಬೇಕು, ಹೆದರ್ಕೋಬಾರ್ದು. ಇವತ್ತು ನೋಡಿ 7 ಜನ ಅರೆಸ್ಟ್ ಆದರು ರಮ್ಯನ ಕೇಸಲ್ಲಿ, 7 ಜನ ಆಯಿತಾ. ಅದರಲ್ಲಿ ಯಾರು ಗೊತ್ತಾ, ಕೂಲಿ ಮಾಡೋರು, ಗಾರೆ ಕೆಲಸದವರು, ಮತ್ತು ಇನ್ನೂ 3-4 ಜನ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಈ ಮುಖಾಂತರ ಏನಂದರೆ, ಯಾರ ಬಗ್ಗೆನೂ ನೀವು ಆ ಥರ ಅಶ್ಲೀಲವಾದಂಥ ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ನೀವು ಒಬ್ಬರು ನ್ಯೂಸ್ ಚಾನಲ್ಲಿ ನೀವು ಕೆಲಸ ಮಾಡ್ತೀರಾ, ಸೊ ನಿಮ್ಮ ವೃತ್ತಿನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್. ಈಗ ನನ್ನ ವೃತ್ತಿಯನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇರ್ತೀನಿ, ನನ್ನ ಕೆಲಸ ಏನು, ಇದರಿಂದ ಏನಾಗುತ್ತೆ ಅಂತ. ಅಂದರೆ ಅದನ್ನು ನೀವು ನಿಮಗಿಷ್ಟ ಆಗದೆ ಹೋದರೆ ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ಚರ್ಚೆ ಮಾಡ್ಬೋದೇ ಹೊರತು ಆ ಹೆಣ್ಮಗಳ ಬಗ್ಗೆ ಕೆಟ್ಟದಾಗಿ ಪದಗಳನ್ನು ಏನು ಬರುತ್ತೆ ನಿಮಗೆ ಬರೋದು ಒಂದು ತಿಳ್ಕೊಳ್ಳಿ, ನೀವು ಇನ್ಮುಂದೆ ಈ ಥರ ಎಲ್ಲ ಮಾಡಿದ್ದೇ ಆದರೆ ನಿಮಗೆ ಸಿಗೋದು ಜೈಲು ಶಿಕ್ಷೆ. ಇಷ್ಟಂತೂ ನೆನ್ಪಿಟ್ಕೋಬೇಕು. ಆಗ್ತಾರಲ್ಲ ಅವ್ರೂ ಈಗ ಒಂದು ಹೆಣ್ಮಗಳ ಬಗ್ಗೆ ಹಾಕಿದಾಗ ಅವಳು ಕಂಪ್ಲೇಂಟ್ ಮಾಡಬೇಕು, ಹೆದರ್ಕೋಬಾರ್ದು. ಈಗ ಸೈಬರ್ ಕ್ರೈಮ್ ಅಂದರೆ 1930 ಹೆಲ್ಪ್ಲೈನ್ ಇದೆ, ಆ ನಂಬರ್ಗಾರು ಮಾಡಿ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು. ಇಲ್ಲಾಂದರೆ cybercrime.gov.in ಅದು ನಮ್ಮದು ಮೇಲ್ ಐ ಡಿ ಇದೆ, ಅಲ್ಲೂ ನೀವು ಕಂಪ್ಲೇಂಟ್ ಲಾಡ್ಜ್. ಇಲ್ಲಾಂದರೆ ಸೆನ್ ಪೊಲೀಸ್ ಸ್ಟೇಷನ್, ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು ಸೈಬರ್ ಅಂದರೆ ಆನ್ಲೈನಲ್ಲಿ ನಿಮಗೆ ಈಗ ಎಲ್ಲ ಮೋಸ ಎಲ್ಲ ಮಾಡ್ತಾರಲ್ಲಪ್ಪ, ದುಡ್ಡು ಎಕನಾಮಿಕ್ ಫ್ರಾಡ್ಸು, ದುಡ್ಡು ಫ್ರಾಡು, ಸೈಬರ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಕೋಟಿಕ್ಸ್, ಡ್ರಗ್ಸ್, ಇವು 3ದು ಒಂದು ಸ್ಟೇಷನ್ ಇರುತ್ತೆ. ನೀವು ದಯವಿಟ್ಟು ಯಾರಿಗೆ ಆ ಥರ ಆದಾಗ ಹೋಗಿ ಕಂಪ್ಲೇಂಟ್ ಕೊಡಿ. ಖಂಡಿತವಾಗ್ಲೂ ಅವರನ್ನು ಬ್ಲಾಕ್ ಮಾಡ್ತಾರೆ, ಅವರಿಗೆ ಶಿಕ್ಷೆ ಆಗುತ್ತೆ. ಅವರನ್ನು ಅಂದರೆ ಎಲ್ಲದಕ್ಕೂ ಜೈಲು ಶಿಕ್ಷೆ ಆಗೋದಿಲ್ಲ, ಕೆಲವೊಂದು ಆ ಒಂದು ಮಾಡಿರುವಂಥ ಇಂಟೆನ್ಸಿಟಿ ಎಷ್ಟಿದೆ ಅದ್ರ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗುತ್ತೆ. ಬಟ್ ಹಾಗಂದು ಮಾತ್ರಕ್ಕೆ ಒಂದು ಕಮೆಂಟ್ ಹಾಕ್ಬಿಟ್ರೆ ಅರೆಸ್ಟ್ ಆಗ್ತಾರಾ? ಡೆಫಿನೆಟ್ಲಿ ಆಗ್ತಾರೆ.
ಈಗ ನಾನು ಒಂದೇ ಕಮೆಂಟ್ ಹಾಕಿದ್ದು, ಹ್ಞೂ ಅವ್ನು ಕರ್ಕೊಂಬಂದಿದ್ರಲ್ಲ. ಸೊ ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಿ ನಾನು ತಪ್ಪಿಸ್ಕೊಂಡ್ಬಿಡ್ಬಹುದು, ಬೇರೆ ಬೇರೆ ಹೆಸರಲ್ಲಿ ನಾನು ಮಾಡಿಕೊಂಡ್ರೆ ಸಿಕ್ಕಾಕೊಳ್ಳಲ್ಲ, ಆ ಭ್ರಮೆಯಲ್ಲಿ ಯಾರೂ ಇರಬೇಡಿ. ಚಾರಿತ್ರ್ಯವದೆ ಅಥವಾ ಅಶ್ಲೀಲವಾದ ಕಮೆಂಟ್ಸಿಗೆ ಶಿಕ್ಷೆ ಇದೆ, ದಯವಿಟ್ಟು ಹುಷಾರಾಗಿರಿ. ಡೆಫಿನೆಟ್ಲಿ ರಮ್ಯಾ ಅವರ ಒಂದು ಸ್ಟೆಪ್ಪಿಂದ ಅದೊಂದು ಆ ಕಮೆಂಟ್ಗಳ ಬಗ್ಗೆ ಭಯ ಜನರಲ್ಲಿ ಶುರು ಆಗಿದೆ. ಕೆಟ್ಟ ಕಮೆಂಟ್ ಹಾಕಿದ್ರೆ ಹಿಡಿದು ಒಳಗಡೆ ಹಾಕ್ತಾರೆ ಅಂತ ಆಗಬೇಕು. ಆದಾಗಲೇ ಅವ್ರಿಗೂ ಎಚ್ಚರಿಕೆ ಆಗೋದು. ಅದು ನಾನಂದರೆ ನಾನು ಹೇಳೋದೇನೆಂದರೆ ಎಲ್ಲನೂ ಗಂಡ್ಮಕ್ಳು ಮಾಡ್ತಾರೆ ಅನ್ನೋದು ತಪ್ಪು, ಹೆಣ್ಮಕ್ಳು ಮಾಡ್ತಾರೆ, ಪರ್ಸೆಂಟೇಜಲ್ಲಿ ಕಡಿಮೆ, ಅಷ್ಟು ಪರ್ಸೆಂಟೇಜಲ್ಲಿ ಕಡಿಮೆ. ಇನ್ನು ಅತ್ಯಾಚಾರ ಪ್ರಕರಣಗಳಿಗೆ ಬರೋದಾದರೆ, ಅತ್ಯಾಚಾರ ಪ್ರಕರಣ ನಿರ್ಭಯಾ ಕೇಸ್ ನಂತರ ದೇಶದಲ್ಲಿ ಗಣನೀಯವಾಗಿ ಇಳಿಬೇಕು ಅನ್ನೋದೆಲ್ಲರ ನಿರೀಕ್ಷೆ ಆಗಿತ್ತು. ರಿಪೋರ್ಟ್ ಜಾಸ್ತಿ ಆಗಿದೆ ಅನ್ನೋದು ಬಿಟ್ಟರೆ ನಿಲ್ತಾ ಇಲ್ಲ. ಆ್ಯಂಡ್ ಸೌಜನ್ಯ ಪ್ರಕರಣ ಇತ್ತೀಚಿನ ದಿನದಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ. ಯಾಕದೊಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇಲ್ಲ? ಹಾಗಲ್ಲ ನೋಡಿ, ಸೌಜನ್ಯ ಪ್ರಕರಣ ಆವಾಗಲೇ ಅವ್ರು CBIಗೆ ಒಪ್ಪಿಸಿರ್ತಾರೆ, ಆಯಿತಾ, ಮತ್ತು ಜಸ್ಟಿಸು ಬಂದಿರುತ್ತೆ, ಎವಿಡೆನ್ಸಸ್ಸು ಇರಲ್ಲ, ಮತ್ತು ನಂತರ ಅದು ನಿಲ್ಲೋದಿಲ್ಲ. ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಹೋರಾಟ ಇವತ್ತವರೆಗೂ ನಡ್ಕೊಂಬರ್ತಾ ಇದೆ. ಈಗ ಅದು ಮತ್ತೆ ಇನ್ನೊಂದು ಅನಾಮಿಕ ವ್ಯಕ್ತಿ ಬಂದ್ಬಿಟ್ಟು ಕೋರ್ಟಲ್ಲಿ ಮುಂದೆ ನಿಂತ್ಕೊಂಡು 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಹೌದು, 100 ಶವಗಳನ್ನು ಊತಿದ್ದೀನಿ ನಾನು, ಅದರಲ್ಲಿ ಹೆಣ್ಮಕ್ಳೇ, ಅವ್ರಿಗೆ ಅತ್ಯಾಚಾರ ಆಗಿದೆ, ಏಟ್ಗಳು ಹೊಡೆದಿದ್ರು, ಮಕ್ಕಳನ್ನು ನಾನು ಊತಿದ್ದೀನಿ ಅಂತೆಲ್ಲ ಹೇಳಿದ್ಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೆ. ಇದು SIT ತನಿಖೆ ಆಗಬೇಕು, ಯಾಕಂದರೆ ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಆದ್ರೇ ಇದಕ್ಕೆ ಒಂದು ನಾವು ನ್ಯಾಯ ಅನ್ಯಾಯ ಸತ್ಯ ಅಸತ್ಯದ ಮಧ್ಯೆ ಇದು ಇರೋದ್ರಿಂದ ನಾವು ಖಂಡಿತವಾಗ್ಲೂ ಇದು ಮಾಡಲೇಬೇಕಾಗತ್ತೆ ಅಂಥೇಳಿ ನಾನು ಪತ್ರ ಬರೆದಾದಮೇಲೆ ಸರ್ಕಾರ ಸಹ ಮಾನ್ಯ ಮುಖ್ಯಮಂತ್ರಿಗಳು SIT ರಚನೆ ಮಾಡಿದ್ರು. ಈಗ ಧರ್ಮಸ್ಥಳದ ವಿಚಾರದಲ್ಲಿ ನಡೀತಾ ಇದೆ. ಈ ವಿಚಾರದಲ್ಲಿ ನ್ಯಾಯ ಬಂತು ಅಂತಂದರೆ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಅಥವಾ ಇದರಲ್ಲಿ ನ್ಯಾಯನೇ ಇಲ್ಲ ಅಂತಂತಂದರೆ ಯಾರು ಬಗ್ಗೆ ನಾವು ದೂಷಿಸ್ತಾ ಇದ್ದೀವಿ ಅವರು ಏನು ವಿಮುಕ್ತರಾಗಿ ಹೊರಗೆ ಬರ್ತಾರೆ. ಅಲ್ಲ, ಈಗ ಸೋಷಿಯಲ್ ಮೀಡಿಯಾಗೆ ಮಾತ್ರ ಕೆಲವು ಸಾಕ್ಷಿಗಳಿವೆ ಅನ್ನೋದು ನೋಡಿ, ಕಾನೂನಲ್ಲಿ ಆ ಥರ ಇರೋದಿಲ್ಲ. ಮೊಬೈಲಲ್ಲಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ, ಬಟ್ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಅಪಪ್ರಚಾರನೋ ನಿಜಾನೋ ಎರಡೂ ಆಚೆ ಬರಬೇಕು. ಅಲ್ಲ, ಅದಕ್ಕೆ ಇವತ್ತು SIT ತನಿಖೆ ಆಗ್ತಾ ಇರೋದು. ಸೊ ಹಾಗಾಗಿ ಆ ತನಿಖೆಯ ಒಂದು ಎಲ್ಲ ಹೊರಗಡೆ ಬಂದಾಗ ಮಾತ್ರ ಅದ್ರ ಬಗ್ಗೆ ನಾವೇನಾದ್ರು ಮಾತಾಡೋಕ್ಕೆ ಸಾಧ್ಯ. ಅದಕ್ಕೆ ಮುಂಚೆ ಮಾತಾಡೋದು ತಪ್ಪಾಗುತ್ತೆ. ಸೊ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡಿದೆ. ಸೊ ವಿ ಹ್ಯಾವ್ ಟು ವೇಟ್. ಎಲ್ಲ ಕಾನೂನಿಗೆ, ನಮ್ಮ ಕಾನೂನಲ್ಲಿ ಎವಿಡೆನ್ಸ್ ಭಾಳ ಮುಖ್ಯ. ಸೊ ಎವಿಡೆನ್ಸಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಓಕೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣ ಅಂತೂ ತೀರಾ ಬರ್ಬರವಾಗಿ ಮರ್ಡರ್ ಆಗಿ, ಅತ್ಯಾಚಾರ ಆಗಿ ಜೀವ ಹೋಗಿದೆ ಸೌಜನ್ಯಂದು. ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಆದರೆ ಆದಷ್ಟು ಬೇಗ, ಈಗಾಗಲೇ ತುಂಬ ವರ್ಷಗಳಾಗೋಗಿದೆ, ಆದಷ್ಟು ಬೇಗ ನ್ಯಾಯ ಸಿಗಲೇಬೇಕು.